ಮೊನ್ನೆ ಮುಖ್ಯಮಂತ್ರಿ ಪದವಿನೂ ಕೂಡ ಸಿದ್ದರಾಮಯ್ಯ ಮನೆ ಬಾಗಿಲು ಒದ್ದೆ ಕಿತ್ಕೊಂಡಿದ್ದು. ಇದಕ್ಕಿಂತ ಕಪ್ಪಾಳ ಮೋಕ್ಷ ಕಾಂಗ್ರೆಸ್ ಇನ್ನೇನ್ ಬೇಕಾಗಿದೆ? ಅವರು ದಮ್ಮಿದ್ದಿದ್ರೆ ಕಾಂಗ್ರೆಸ್ ಅವರಿಗೆ ಅವಿಶ್ವಾಸ ನಿರ್ಣಯ ತರಬಹುದಾಯಿತು. ಆಲ್ಮೋಸ್ಟ್ ಆಲ್ ಒದ್ದು ಕಿತ್ಕೊಂಡಿದ್ದೆ, ಪ್ರಶ್ನೆನೇ ಇಲ್ಲ ಅದ್ರಲ್ಲಿ. ಈ ಸ್ಪೀಕರ್ ಸಭಾಪತಿನೂ ಒದ್ದೆ ಕಿತ್ಕೊಂಡಿರೋದು. ಆಪಾದನೆ ಬೇರೆ, ರಿಯಾಲಿಟಿ ಬೇರೆ. ಈಗ ಹೊರಟಿಯವರೇ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದಲ್ಲ, ನಾನು 14 ಕೊಡ್ಬೇಕು ಅಂತ ಬಲಾತ್ಕಾರವಾಗಿ ತಗೊಂಡ್ರು ಅಂತ ಮಾಧ್ಯಮದಲ್ಲೇ ಹೇಳಿಕೆ ಕೊಟ್ಟಿದಾರಲ್ಲ. ಇದಕ್ಕಿಂತ ಕಪ್ಪಾಳ ಮೋಕ್ಷ ಕಾಂಗ್ರೆಸ್ ಇನ್ನೇನ್ ಬೇಕಾಗಿದೆ? ಇದಕ್ಕಿಂತ ಕಪ್ಪಾಳ ಅವರು ದಮ್ಮಿದ್ದಿದ್ರೆ ಕಾಂಗ್ರೆಸ್ ಅವರಿಗೆ ಅವಿಶ್ವಾಸ ನಿರ್ಣಯ ತರಬಹುದಾಯಿತು. ಯಾರು ಬೇಡ ಅಂತ ಹೇಳಿದ್ರು? ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಅವಿಶ್ವಾಸ ನಿಲುವಳಿ ತರಬೇಕಾಯ್ತು. ಅದ್ ಬಿಟ್ಟು ಅವ್ರ ಆಫೀಸ್ಗೆ ಯಾಕೆ ನುಗ್ಗಿದ್ದು? ಏನ್ ಅವಶ್ಯಕತೆ ಇತ್ತು ಆಫೀಸ್ಗೆ ಹೋಗಿ ನೀವು ಮಾತಾಡೋಂಥದ್ದು? ಒಬ್ಬ ಮುಖ್ಯಮಂತ್ರಿ 20 ಜನ MLA ಕರ್ಕೊಂಡೋಗಿ ಧಮಕಿ ಹಾಕುವಂತ ಅವಶ್ಯಕತೆ ಏನಿತ್ತು? ನೀವು ಅವಿಶ್ವಾಸ ತಂದಿದ್ರೆ ಡಿಬೇಟ್ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು. ಡಿಬೇಟ್ ಅಲ್ಲಿ ಏನು ಹೊರಹೊಮ್ತಾ ಇತ್ತು ಅದ್ರ ಪ್ರಕಾರ, ಸಂವಿಧಾನದ ಪ್ರಕಾರ ನಡೀತಾ ಇತ್ತು. ದಟ್ ಈಸ್ ದ ರೂಲ್. ಆ ರೂಲ್ ಅನ್ನ ಬಿಟ್ಟು ನೀವು ಅವ್ರ ಚೇಂಬರ್ಗೆ ನುಗ್ಗಿದ್ದು ಫಸ್ಟ್ ಅಪರಾಧ. ಅವ್ರ ಒತ್ತಡ ಹಾಕಿರೋದು 2ನೇ ಅಪರಾಧ. ಬಲಾತ್ಕಾರ ಸಹಿಸ ಹಾಕಿರೋದು 3 ಅಪರಾಧ. ಈ 3 ಅಪರಾಧ ನಿಮ್ಮಲ್ಲಿ ಇದೆ ಸರ್. ಹಾಗಾದ್ರೆ ಇದು ಒದ್ದು ಕಿತ್ಕೊಂಡಿದ್ದೆ ಸರ್? ಒದ್ದು ಕಿತ್ಕೊಂಡಿದ್ದ? ಆಲ್ಮೋಸ್ಟ್ ಆಲ್ ಒದ್ದು ಕಿತ್ಕೊಂಡಿದ್ದೆ, ಪ್ರಶ್ನೆನೇ ಇಲ್ಲ ಅದ್ರಲ್ಲಿ. ಅಂದ್ರೆ ಮಿಸ್ಟರ್ ಮಧು, ಅವ್ರ ಪರಂಪರೆನೇ ಹಂಗೆ. ಅವ್ರ ಒದ್ದೆ SM ಕೃಷ್ಣ ಹತ್ರ ಬಾಗಿಲು ಒದ್ದೆ ಕಿತ್ಕೊಂಡಿದ್ದು. ಈಗ ಮೊನ್ನೆ ಮುಖ್ಯಮಂತ್ರಿ ಪದವಿನೂ ಕೂಡ ಸಿದ್ದರಾಮಯ್ಯ ಮನೆ ಬಾಗಿಲು ಒದ್ದೆ ಕಿತ್ಕೊಂಡಿದ್ದು. ಈ ಸ್ಪೀಕರ್ ಸಭಾಪತಿನೂ ಒದ್ದೆ ಕಿತ್ಕೊಂಡಿರೋದು.